ಮೊದಲೆಲ್ಲ ಗೋಲ್ಡ್ ಪರ್ಚೇಸ್ ಮಾಡಬೇಕಾದ್ರೆ ಸೇವಿಂಗ್ಸ್ ಅಂತ ಹೇಳಿ ಪರ್ಚೇಸ್ ಮಾಡ್ತಾ ಇದ್ವಿ. ಇವಾಗ ಉಲ್ಟಾಗಿ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಇರೋ ಸೇವಿಂಗ್ಸ್ನೆಲ್ಲ ಖರ್ಚು ಮಾಡಬೇಕಾಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸುಮಾರು ಜನ ನಮ್ಮ ಮನೆಯವ್ರ ಬರ್ಡೇಗೆ ಗಿಫ್ಟ್ ಮಾಡಿರೋ ಬ್ರೇಸ್ಲೆಟ್ ಬಗ್ಗೆ ಕೇಳಿದ್ದೀರಾ. ಅಮೌಂಟ್ ಎಷ್ಟಾಯಿತು, ಇವಾಗ ಎಷ್ಟಿದೆ ಗ್ರಾಮು, ಇವಾಗ ಪರ್ಚೇಸ್ ಮಾಡೋಕ್ಕೆ ಗುಡ್ ಟೈಮಾ ಅಥವಾ ಇನ್ನೂ ಪ್ರೈಸ್ ಡ್ರಾಪ್ ಆಗುತ್ತಾ ಅಂತ ಸುಮಾರು ಜನ ಎನ್ಕ್ವೈರಿ ಮಾಡಿದ್ದೀರಾ. ನಾನು ಮಾಡೋಕ್ಕಾಗ್ದಾಗ ಅರೌಂಡ್ 11,850 ಇತ್ತು. ಬರ್ತಾ ಬರ್ತಾ ಅದು ಇನ್ನೂ ಜಾಸ್ತಿ ಆಗ್ತಾನೆ ಹೋಯ್ತು. ಕಡಿಮೆ ಆಗುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡಿದೆ, ಆದರೆ ಕಡಿಮೆ ಆಗಲಿಲ್ಲ. ನನಗೆ 1 lakh ಆಯಿತು. ಬಟ್ ಇವಾಗ ಪರ್ ಗ್ರಾಮು 12,000 ಮೇಲೇನೆ ಇದೆ. ಜನವರಿಗೆ ಆಲ್ಮೋಸ್ಟ್ 15,000 ರೀಚ್ ಆಗ್ಬೋದು ಅಂತಾನೂ ಹೇಳಿದ್ರು. ನನಗೆ ಇದನ್ನ ಕೇಳಿದಾಗ ಒಂದೇ ಅನ್ಸಿದ್ದು, ಮೊದಲೆಲ್ಲ ದುಡ್ಡಿದ್ರೆ ಖರ್ಚಾಗುತ್ತೆ, ಅಟ್ಲೀಸ್ಟ್ ಚಿನ್ನನಾದ್ರೂ ತಗೊಳ್ಳೋಣ, ಕಷ್ಟ ಕಾಲಕ್ಕಾಗುತ್ತೆ, ಸೇವಿಂಗ್ಸ್ ಆಗುತ್ತೆ ಅಂತ ತಗೋತಾ ಇದ್ವಿ. ಆದ್ರೆ ಇವಾಗ ಯಾವ ತರ ಆಗಿದೆ ಅಂದ್ರೆ, ಚಿನ್ನ ತಗೋಬೇಕು ಅಂದ್ರೆ ನಾವ್ ಬರೋ ಸೇವಿಂಗ್ಸ್ನೆಲ್ಲ ಖರ್ಚು ಮಾಡ್ಕೋಬೇಕು, ಆ ತರ ಪರಿಸ್ಥಿತಿ ಇದೆ. ಮೋಸ್ಟ್ಲಿ ನಾವು ನೀವೆಲ್ಲ ಇನ್ಮೇಲೆ ಚಿನ್ನದ ಮೇಲಿರೋ ಆಸೆನೆ ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಈ ತರ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಅಲ್ವಾ. ಇನ್ನ ಗೋಲ್ಡ್ ಪರ್ಚೇಸ್ ಮಾಡ್ಬೇಕು ಅಂತ ಐಡಿಯಾ ಇರೋರು ನೀಟಾಗಿ ವಿಚಾರಿಸ್ಕೊಂಡು ಯಾವಾಗ ಪ್ರೈಸ್ ಡ್ರಾಪ್ ಆಗುತ್ತೆ ಅವಾಗ ನೋಡಿ ಮಾಡಿಸ್ಕೊಳ್ಳಿ. ಸೊ ಬನ್ನಿ ನಮ್ಮ ದಿನಚರಿನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇನ್ನ ಇವತ್ತು ಫಸ್ಟ್ ಟೈಮ್ ಸಾಂಬಾರ್ ಸೌತೆ ಹಾಕಿ ಸಾಂಬಾರ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಚೆನ್ನಾಗಿತ್ತು. ಬಟ್ ಅದ್ರ ಜೊತೆಗೆ ಇನ್ನೂ ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಆಲೂ ಫ್ರೈ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನನಗೆ ಇನ್ನೂ ಮಸಾಲೆ ಇದ್ದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಅನಿಸ್ತಾ ಇತ್ತು. ನಮ್ಮ ಸಾಹೇಬ್ರು ರಿಯಾಕ್ಷನ್ ಕೊಡೋದು ನೋಡಿದ್ರೆ ನಾನೇ ಒಂದು ಸೆಕೆಂಡ್ ಗಾಬರಿ ಆಗಬೇಕು, ಆ ಲೆವೆಲಿಗೆ ಇರುತ್ತೆ. ಇನ್ನು ಆಲೂ ಫ್ರೈನೆಲ್ಲ ತಿನ್ಕೊಂಡು ಅದಾದ್ಮೇಲೆ ಸ್ವಲ್ಪ ಟೌನ್ ಒಳಗಡೆ ಓಡಾಡ್ಕೊಂಬರೋಣ ಅಂತ ನಾನು ನಮ್ಮ ಮನೆಯವರು ಬಂದ್ವಿ. ಇನ್ನು ನಮ್ಮ ತಿಪ್ಟೂರಲ್ಲಿ 18, 19, 20, 21ನೇ ತಾರೀಕು ಸ್ಟೇಟ್ ಲೆವೆಲ್ ಖೋಖೋ ನಡೀತಾ ಇದೆ. ಹೆಚ್ಚು ಕಡಿಮೆ 125 ಟೀಮ್ಗಿಂತ ಹೆಚ್ಚು ಬರ್ಬೋದು ಅಂತಾನು ಎಕ್ಸ್ಪೆಕ್ಟೇಷನ್ ಇದೆ. ಆಲ್ರೆಡಿ ಫೀಲ್ಡ್ ಎಲ್ಲ ರೆಡಿ ಮಾಡಿದ್ರು, ಹಾಗೇನೆ ಲೈಟಿಂಗ್ಸ್ ಎಲ್ಲ ಹಾಕಿ ಜಿಗಿಮಿಗಿ ಅಂತ ಅನ್ನಿಸ್ತಾ ಇದ್ರು. ಸೊ ನಾವು ಹೋಗಿ ಅಲ್ಲಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು, ಹಾಗೆ ಪ್ಲೇಯರ್ಸ್ಗಳೆಲ್ಲ ಬರ್ತಾ ಇದ್ರು. ನಾಳೆ ಹೋಗೋಣ ಅಂತ ಅನ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.